ಜನಾರ್ದನ ರೆಡ್ಡಿ ಅವರನ್ನ ಕಾಂಗ್ರೆಸ್ ಮುಗಿಸೋದಕ್ಕೆ ಪ್ರಯತ್ನ ಪಡುತ್ತಿದೆ. ರಾಜಕೀಯವಾಗಿ ರೆಡ್ಡಿಯನ್ನ ಫಿನಿಶ್ ಮಾಡೋದಕ್ಕೆ ಹೊರಟಿದೆ ಕಾಂಗ್ರೆಸ್. ವಿಪಕ್ಷ ನಾಯಕ ಆರ್ ಅಶೋಕ್ರಿಂದ ಗಂಭೀರ ಆರೋಪ. ಅಭಿವೃದ್ಧಿ ಮುಂದಿಟ್ಟು ಫೈಟ್ ಮಾಡಲಾಗದವರು ಫೈರ್ ಮಾಡಿ ಮುಗಿಸಲು ನೋಡುತ್ತಿದ್ದಾರೆ. ವಿಚಾರವನ್ನ ವೈಚಾರಿಕತೆಯಿಂದಲೇ ಎದುರಿಸಬೇಕು, ಹೇಡಿತನದ ರಾಜಕೀಯ ಎಂದ ಆರ್ ಅಶೋಕ್. ಗಾಲಿ ಜನಾರ್ದನ ರೆಡ್ಡಿಯ ಮನೆ ಮುಂದೆ ಗುಂಪು ಸಂಘರ್ಷಕ್ಕೆ ಕಾರಣವಾಗುವಂತಹ ವಾತಾವರಣಗಳು ಸೃಷ್ಟಿಯಾಗ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದ ಸ್ಥಳೀಯ ರಾಜಕೀಯ ನಾಯಕರಾಗಿರುವಂತಹ ಜನಾರ್ದನ ರೆಡ್ಡಿ ಮತ್ತು ಭರತ್ ರೆಡ್ಡಿ ಇಬ್ಬರೂ ಕೂಡ ಆ ಭಾಗದ ಸ್ಥಳೀಯ ರಾಜಕಾರಣಿಗಳು. ಆ ರಾಜಕಾರಣಿಗಳಿಬ್ಬರಿಗೂ ಕೂಡ ಅವರದ್ದೇ ಆದ ಫ್ಯಾನ್ ಬೇಸ್ಗಳಿದ್ದಾವೆ, ಅಭಿಮಾನಿ ಬಳಗಗಳಿದೆ. ಆ ಭಾಗವಾಗಿ ಎರಡೂ ನಾಯಕರ ಅಭಿಮಾನಿಗಳು ಅವರವರ ಸ್ಟೈಲ್ನಲ್ಲೆಲ್ಲ ಖಂಡನೆಗಳನ್ನು ವ್ಯಕ್ತಪಡಿಸಿದ್ರು. ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಅಳವಡಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಎರಡು ನಾಯಕರ ಅಭಿಮಾನಿಗಳು ಪರಸ್ಪರ ಹೊಡೆದಾಡ್ಕೊಂಡ್ರು. ರೆಡ್ಡಿ ಮನೆಯಲ್ಲಿ ಮುಂದೆ ನಿಂತ್ಕೊಂಡು ಘೋಷಣೆ ಕೂಗೋದೇನು, ಬೇರೆ ಬೇರೆ ತರಹದಲ್ಲೆಲ್ಲ ಥ್ರೆಟ್ಗಳ ಘೋಷಣೆಗಳು ಮೊಳಗ್ತು. ಎರಡೂ ನಾಯಕರ ಬೆಂಬಲಿಗರು ಪರಸ್ಪರ ಎದೆ ಉಬ್ಬಿಸ್ಕೊಂಡು ನಿಂತರು. ನೀನು ಬಾ, ನಾನು ಬರ್ತೀನಿ, ನಾನು ಬರಲಾ, ನೀ ಬರ್ತೀಯ. ಈ ತರಹದ ಸವಾಲು ಪ್ರತಿ ಸವಾಲುಗಳ ಮೌಖಿಕ ಮಲ್ಲ ಯುದ್ಧಗಳಿಗೆ ವೇದಿಕೆಯಾಯಿತು ಬಳ್ಳಾರಿ. ಅದಾದ ನಂತರ ಭರತ್ ರೆಡ್ಡಿ ಎಸ್ಕಾಟ್ಗಳಿದ್ರು, ಜನಾರ್ದನ ರೆಡ್ಡಿ ಎಸ್ಕಾಟ್ಗಳು ಕೂಡ ಅಲ್ಲೇ ಇದ್ರು. ಅದಾದ ಮೇಲೆ ಬಳ್ಳಾರಿ ಬುಲ್ಲೋಡು ರಾಮುಲು ಎಲ್ಲಿದ್ರೋ ಗೊತ್ತಿಲ್ಲ, ಕೂತು ಜಾಗದಿಂದ ಎದ್ದು ಓಡಾಡ್ಕೊಂಡು ಬಂದ್ರು. ಅವರು ಬಂದು ಕೇಳಿದ್ದಿಷ್ಟೇ, ಯಾವರ್ರ ಅಂತ. ಇವನು ಹೇಳಿದ್ದು ಇಷ್ಟೇ, ಯಾವರ್ರ ಅಂತ. ಎಲ್ಲವೂ ಯಾವರ್ರದಲ್ಲೇ ಮುಗಿದೋಯ್ತು. ರೆಡ್ಡಿ ನಾಡಲ್ಲಿ ಒಂದು ತರಹದ ಸಂಘರ್ಷದ ಕೂಗು ಮೊಳಗ್ತು. ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅನ್ಯಾಯವಾಗಿ ಸತ್ತು ಬಿದ್ದಿದ್ದ. ಪಾಪ, ಅನ್ಯಾಯವಾಗಿ ರಾಜಕಾರಣಿಗಳ ಇಬ್ಬರ ತಿಕ್ಕಾಟದಲ್ಲಿ ಪಾಪದವರು ಬಲಿಯಾಗ್ತಾ ಇದ್ದಾರೆ. ಇದು ಯಾಕೆ ನಮ್ಮ ಕಾರ್ಯಕರ್ತರಿಗೆ ಅರ್ಥ ಆಗೋದಿಲ್ಲ? ಕೇವಲ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಆಧಾರದಲ್ಲಿ. ಅದು ಬಿಜೆಪಿ, ಇದು ಕಾಂಗ್ರೆಸ್. ಅಲ್ಲಿ ಕಮಲ, ಇಲ್ಲಿ ಕೈ. ಚಿಹ್ನೆಗಳ ಬದಲಾವಣೆ ಅಷ್ಟೇ, ಸ್ಪೆಲ್ಲಿಂಗ್ ಬದಲಾವಣೆ ಅಷ್ಟೇ. ರಾಜಕಾರಣಿಗಳ ಬೆನ್ನ ಹಿಂದೆ ನಿಂತ್ಕೊಂಡು ಜಿಂದಾಬಾದ್ ಕೂಗ್ತೀರಿ, ನಿಮ್ಮ ಜೀವಕ್ಕೆ ಯಾವ ಗ್ಯಾರಂಟಿಗಳು ಇಲ್ಲ. ನಿಮ್ಮ ತಾಯಿ ಕಷ್ಟಪಟ್ಟು ನಿಮ್ಮನ್ನು ಸಾಕಿರ್ತಾರೆ. ಪಕ್ಷದ ಕಾರಣಕ್ಕೆ ಪ್ರಾಣ ಹೋಗೋದಕ್ಕೆ ನಿಮ್ಮ ತಾಯಂದಿರು ನಿಮ್ಮನ್ನ ಸಾಕಿರೋದು ಅಲ್ಲ. ಆ ತಂದೆ ತಾಯಿ ವಯಸ್ಸಾದ ಕಾಲಕ್ಕೆ ನೀವೊಂದು ಆಧಾರ ಆಗ್ತೀರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಸಾಕಿರ್ತಾರೆ. ಯಾವನೋ ಒಬ್ಬನ ಹಿಂದೆ ಹೋಗಿ ಜಿಂದಾಬಾದ್ ಕೂಗೋದಕ್ಕೆ ಜೀವವನ್ನೇ ಕಳ್ಕತ್ತೀರಿ. ರಾಜಕಾರಣಿಗಳ ಬೆನ್ನ ಹಿಂದೆ ನಿಂತ್ಕೊಂಡು ಜಿಂದಾಬಾದ್ ಕೂಗಿದ ಯಾವೊಬ್ಬ ವ್ಯಕ್ತಿಯು ಈ ಜಗತ್ತಿನ ಇತಿಹಾಸದಲ್ಲಿ ಏಳಿಗೆ ಆಗಿರೋದನ್ನ ನಿಮಗೆ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ತನ್ನ ಸ್ವಂತ ಬುದ್ಧಿವಂತಿಕೆಯಲ್ಲಿ ಮೇಲ್ಮೇಲೆ ಬರಬೇಕೆ ಹೊರತು ಬೆನ್ನ ಹಿಂದೆ ನಿಂತ್ಕೊಂಡು ಜಿಂದಾಬಾದ್, ಇವ್ರಿಗೆ ಜೈ, ಅವ್ರಿಗೆ ಜೈ, ಕೊನೆಗೆ ನಿಮಗೆ ಕೊಡೋದು ಕೈ. ಸೊ ಬಳ್ಳಾರಿಯಲ್ಲಿ ನಡೆದಂತಹ ಗುಂಪು ಸಂಘರ್ಷ ಒಬ್ಬ ಕಾರ್ಯಕರ್ತನ ಅನ್ಯಾಯಯುತವಾದಂತಹ ಪ್ರಾಣಹಾನಿಗೆ ಕೊನೆ ಆಗೋಯ್ತು. ಒಟ್ಟಾರೆ ಆರ್ ಅಶೋಕ್ ಹೇಳ್ತಾರೆ, ಇದು ಜನಾರ್ದನ ರೆಡ್ಡಿಯನ್ನ ಮುಗಿಸೋದಕ್ಕೆ ನಡೆದಿರುವಂತಹ ಪ್ರಯತ್ನ, ವ್ಯವಸ್ಥಿತವಾದಂತಹ ಪ್ರಯತ್ನ. ವಿಚಾರವನ್ನು ವೈಚಾರಿಕತೆಯಿಂದ ಎದುರಿಸಬೇಕು, ನೀವು ಹೇಡಿತನದ ರಾಜಕೀಯ ಮಾಡಬೇಡಿ ಅಂತ ಹೇಳಿ ಆರ್ ಅಶೋಕ್ ಗುಡುಗಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಚಾಮಗೋಚರವಾಗಿ ಮಾತನಾಡಿರ್ತಕ್ಕಂತಹ ಜನಾರ್ದನ ರೆಡ್ಡಿ ಅವರನ್ನು ಕಾಂಗ್ರೆಸ್ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ರಾಜಕೀಯವಾಗಿ ರೆಡ್ಡಿಯನ್ನು ಫಿನಿಶ್ ಮಾಡೋದಕ್ಕೆ ಹೊರಟಿದೆ. ವಿಪಕ್ಷ ನಾಯಕ ಅಶೋಕ್ರಿಂದ ಗಂಭೀರ ಆರೋಪ. ಅಭಿವೃದ್ಧಿ ಮುಂದಿಟ್ಟು ಫೈಟ್ ಮಾಡಲಾಗದವರು ಫೈರ್ ಮಾಡಿ ಮುಗಿಸಲು ನೋಡುತ್ತಿದ್ದಾರೆ. ವಿಚಾರವನ್ನ ವೈಚಾರಿಕತೆಯಿಂದಲೇ ಎದುರಿಸಬೇಕು, ಹೇಡಿತನದ ರಾಜಕೀಯ ಎಂದ ಆರ್ ಅಶೋಕ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.